ಹಾಯ್ ಫ್ರೆಂಡ್ಸ್, ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ತುಂಬ ಹೊತ್ತು ರೀಲ್ಸನ್ನು ನೋಡ್ತಾ ಇರ್ತಾರೆ ಅವರಿಗೋಸ್ಕರನೇ ಒಂದು ತುಂಬ ಒಳ್ಳೆಯ ಅಪ್ಡೇಟನ್ನು ತಂದಿದ್ದಾರೆ. ಯಾವ ಅಪ್ಡೇಟ್ ಅಂತಂದರೆ, ನೀವು ರೀಲ್ಸನ್ನು ಸ್ಕ್ರೋಲ್ ಮಾಡಬೇಕಂತಿಲ್ಲ. ಅದಾಗದೇ ವೀಡಿಯೋ ಮುಗಿದ ತಕ್ಷಣ, ರೀಲ್ಸ್ ಮುಗಿದ ತಕ್ಷಣ ಸ್ಕ್ರೋಲ್ ಆಗ್ತಾ ಇರುತ್ತೆ. ಇನ್ಮೇಲೆ ನೀವು ಮೊಬೈಲನ್ನು ಕೈಲೇ ಇಟ್ಕೊಂಡು ರೀಲ್ಸನ್ನು ನೋಡಬೇಕು ಅಂತ ಇಲ್ಲ, ದೂರ ಇಟ್ಕೊಂಡು ಮೊಬೈಲಲ್ಲಿ ರೀಲ್ಸ್ ಕೂಡ ನೋಡ್ಬೋದು. ಯಾಕಂದರೆ ಅದಾಗದೇ ಸ್ಕ್ರೋಲ್ ಆಗಿಬಿಡುತ್ತೆ. ಆಯಿತಾ, ಅದಾಗದೇ ಸ್ಕ್ರೋಲ್ ಆಗಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೊಸ ಫೀಚರ್ಸ್ ಇದೆ, ಆಟೋ ಸ್ಕ್ರೋಲ್ ಅಂತ ಆಪ್ಷನ್ ಬಂದಿದೆ. ಆ ಒಂದು ಆಪ್ಷನನ್ನು ಅನೇಬಲ್ ಮಾಡ್ಕೊಳ್ಬೇಕು. ಯಾವ ರೀತಿ ಅನೇಬಲ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇದೇ ರೀತಿ ಒಳ್ಳೆ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಫ್ರೆಂಡ್ಸ್, ಈಗ ಬನ್ನಿ ಯಾವ ರೀತಿಯಾಗಿ ಆಟೋ ಸ್ಕ್ರೋಲನ್ನು ಅನೇಬಲ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ನೀವು ನಿಮ್ಮ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ಒಂದು ವೀಡಿಯೋದ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋವನ್ನು ಪ್ಲೇ ಮಾಡಿ. ಪ್ಲೇ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ವೀಡಿಯೋದ ರೈಟ್ ಸೈಡಲ್ಲಿ ಕೆಳಗಡೆ 3 ಡಾಟ್ ಇರುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಆಟೋ ಸ್ಕ್ರೋಲ್ ಅಂತ ಇದೆ, ಅದ್ರ ಮುಂದ್ಗಡೆ ಒಂದು ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಇರುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋ ಸ್ಕ್ರೋಲ್ ಆಪ್ಷನ್ ಏನಿದೆ ಅದು ಎನೇಬಲ್ ಆಗುತ್ತೆ. ಈಗ ನೀವು ಇನ್ಮೇಲೆ ಯಾವುದೇ ರೀಲ್ಸನ್ನು ನೋಡಿದರೂ ಕೂಡ ಅದಾಗದೇ ಸ್ಕ್ರೋಲ್ ಆಗ್ತಾ ಹೋಗುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋವನ್ನು ನೋಡುವಾಗ, ರೀಲ್ಸನ್ನು ನೋಡುವಾಗ ನಿಮ್ಮ ಕೈಯಿಂದ ನೀವು ಸ್ಕ್ರೋಲ್ ಮಾಡುವಂಥ ಅಗತ್ಯ ಇರೋದಿಲ್ಲ. ಆಯಿತಾ, ವೀಡಿಯೋ ಮುಗಿದ ತಕ್ಷಣ ಅದಾಗದೇ ಸ್ಕ್ರೋಲ್ ಆಗುತ್ತೆ. ಫ್ರೆಂಡ್ಸ್, ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆಟೋ ಸ್ಕ್ರೋಲ್ ಅಂತ, ಈ ರೀತಿ ಆಪ್ಷನ್ ಬಂದಿಲ್ಲ ಅಂತಂದರೆ ನಿಮ್ಮ ಇನ್ಸ್ಟಾಗ್ರಾಮನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಆಟೋ ಸ್ಕ್ರೋಲ್ ಅಂತ ಆಪ್ಷನ್ ಬರುತ್ತೆ. ಆಯಿತಾ, ನೀವು ಇನ್ಸ್ಟಾಗ್ರಾಮನ್ನು ಅಪ್ಡೇಟ್ ಮಾಡಿಕೊಂಡು ಸ್ವಲ್ಪ ಟೈಮ್ ವೇಟ್ ಮಾಡಿ. ಆಯಿತಾ, ಆವಾಗ ಆಟೋ ಸ್ಕ್ರೋಲ್ ಅಂತ ಆಪ್ಷನ್ ಬರುತ್ತೆ. ಆವಾಗ ನೀವು ಆಟೋ ಸ್ಕ್ರೋಲನ್ನು ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ. ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ಆಯಿತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.